ನೋಡ್ರಿ, ಒಂದು ಕುಟುಂಬವಾಗಲಿ, ಒಂದು ಪ್ರಾಂತ ಆಗಲಿ, ಒಂದು ದೇಶ ಆಗಲಿ ಪ್ರಾರಂಭ ಆಗ್ಬೇಕು ಅಂದ್ರೆ ಒಂದು ವ್ಯಕ್ತಿಯಿಂದ ಪ್ರಾರಂಭ ಆಗ್ತದೆ. ಆಮೇಲೆ ಏನೋ ಒಂದು ಕುಟುಂಬ ಪ್ರಾರಂಭ ಆಗ್ಬೇಕಂದ್ರೂ ಕೂಡ, ಒಂದು ಸಮಾಜ ಪ್ರಾರಂಭ ಆಗ್ಬೇಕಂದ್ರೂ ಕೂಡ, ಒಂದು ದೇಶ ಆಗ್ಬೇಕಂದ್ರೂ ಕೂಡ ಒಬ್ಬ ವ್ಯಕ್ತಿಲಿದ್ದನೇ ಪ್ರಾರಂಭ ಆಗ್ತದೆ. ಈಗ ಜನಸಂಖ್ಯೆ 800 ಕೋಟಿ ಹತ್ರ ಐತೆ. ಇಷ್ಟು 800 ಕೋಟಿ ಜನಸಂಖ್ಯೆ ಒಬ್ಬ ವ್ಯಕ್ತಿಲಿಂದ ಬಂದವರು, ಆದಾಮ್ಲಿಂದ ಬಂದಿರೋದು. ಆಮೇಲೆ ದೇವ್ರು ಫಸ್ಟ್ ಆದಾಮನ ಸೃಷ್ಟಿ ಮಾಡೋಣ, ಆ ಆದಾಮಲಿದ್ದ ಪಕ್ಕೆಗಳಿದ್ದ ಅವನ ಸೃಷ್ಟಿ ಮಾಡೋಣ. ಹಂಗ ಸೃಷ್ಟಿ ಪ್ರಾರಂಭ ಆಗಿ ಇವಾಗ ಪ್ರಪಂಚ ಎಲ್ಲ 800 ಕೋಟಿ ಪಾಪ್ಯುಲೇಷನ್ ಆಗತ್ತೆ, ಜನಸಂಖ್ಯೆ ಆಗತ್ತೆ. ಎಲ್ಲಿಂದ ಬಂದೈತೆ ಇದು? ಒಬ್ಬ ವ್ಯಕ್ತಿಲಿದ್ದ ಇಷ್ಟೆಲ್ಲ ಪ್ರಾರಂಭ ಆಗತ್ತೆ. ಅಂದ್ರೆ ಏನೇ ಪ್ರಾರಂಭ ಆಗ್ಬೇಕಂದ್ರೂ ಕೂಡ ಒಬ್ಬ ವ್ಯಕ್ತಿಲಿದ್ದೇನೆ ಪ್ರಾರಂಭ ಆಗುತ್ತೆ. ಒಂದು ಕೆಟ್ಟದ್ದು ಆಗ್ಬೇಕಂದ್ರೂ ಕೂಡ ಒಬ್ಬ ವ್ಯಕ್ತಿಲಿದ್ದೇನೆ ಆಗ್ತದೆ. ಒಳ್ಳೇದಾಗ್ಬೇಕಂದ್ರೂ ಕೂಡ ಒಬ್ಬ ವ್ಯಕ್ತಿಲಿದ್ದೇ ಆಗ್ತದೆ. ಎದಕ್ಕಂದ್ರೆ ಒಬ್ಬ ವ್ಯಕ್ತಿ ಅಲ್ಲ. ಇವಾಗ ನಾವೆಲ್ಲ ಇದ್ದೀವಿ, ಇವಾಗ ನಾನೊಬ್ಬನೇ ವ್ಯಕ್ತಿ ಅಲ್ಲ, ನೀವೊಬ್ಬರೇ ವ್ಯಕ್ತಿ ಅಲ್ಲ. ನಾವು ಅನ್ಕೊಂತೀವಿ ನಾನೊಬ್ಬನೇ ಒಬ್ಬ ವ್ಯಕ್ತಿ ಅನ್ಕೊಂತೀವಿ. ನಾನೊಬ್ಬನೇ ವ್ಯಕ್ತಿ ಅಲ್ಲ, ನೀವೊಬ್ರು ಕೂಡ ವ್ಯಕ್ತಿ ಅಲ್ಲ. ನಾವು ಸಮಾಜ, ನಮ್ಲಿದ್ದ ಭಾರಿ ತರ ಸಮಾಜ ಬರ್ತದ ನಮ್ಮ ಮಾತು. ಇವಾಗ ನಮ್ಲಿದ್ದ ಮಕ್ಕಳಿಂದ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಹಂಗೆ ಒಂದು ಸಮಾಜ ಆಗ್ತದೆ. ಒಂದು ಸಮಾಜನೇ ಪ್ರಾರಂಭ ಆಗ್ತದೆ. ನಾವೇನ್ ಅನ್ಕೊಂತೀವಿ? ನಾನು ಒಬ್ಬನೇ ಅಂತ ನಾವು ಅನ್ಕೊಂತೀವಿ. ನಾವು ಒಬ್ಬರೇ ಅಲ್ಲ, ನಮ್ಲಿದ್ದ ಒಂದು ಸಮಾಜನೇ ಪ್ರಾರಂಭ ಆಗ್ತದೆ. ಒಳ್ಳೇದಾಗಿ ನಾವು ಒಳ್ಳೆಯವಾಗಿ ಜೀವಿಸಿ ಅನ್ಕೋ, ನಾವು ಒಳ್ಳೆ ರೀತಿಯಾಗಿ ಇದೀವಿ ಅನ್ಕೋ, ನಮ್ಮ ಒಂದು ಜನರೇಷನ್ ಎಲ್ಲ ಕೂಡ ಆ ಒಳ್ಳೆತನಲ್ಲಿದ್ದಾನೆ ಜನರೇಷನ್ ಬರ್ತಾವ. ನಾವು ಕೆಟ್ಟದಾಗ ಇದೀವಿ ಅನ್ಕೋ, ನಮ್ಮ ಕೆಟ್ಟತನನೇ ಬರ ಜನರೇಷನ್ ಕೂಡ ಆ ಕೆಟ್ಟತನ ಬರ್ತದೆ. ಅಂದ್ರೆ ಒಂದು ಸಮಾಜ ಕೆಟ್ಟದಾಗ್ಬೇಕಂದ್ರೂ ಕೂಡ ಕಾರಣ ನಾವೇ. ಒಂದು ಸಮಾಜ ಒಳ್ಳೇದೈತಂದ್ರೂ ಕೂಡ ಕಾರಣ ನಾವೇ. ನಾವು ಒಳ್ಳೇದಾಗಿದ್ದೀವಿ ಅಂದ್ರೆ ಮುಂದೆ ಸಮಾಜ ಒಳ್ಳೇದಾಗಿರ್ತದೆ. ನಾವು ಕೆಟ್ಟದಾಗಿದ್ದೀವಿ ಅಂದ್ರೆ ಮುಂದೆ ಸಮಾಜ ಕೆಟ್ಟದಾಗಿರುತ್ತೆ. ನಾನು ಒಂದು ಸರ್ವೆ ಓದ್ತಿರುವಾಗ ಒಬ್ಬ ವ್ಯಕ್ತಿಲಿದ್ದ ಒಂದು ಪ್ರಾಂತ ಆಗತ್ತೆ, ಒಂದು ಗ್ರಾಮನೇ ಆಗ್ಬಿಟ್ಟತ್ತೆ. ಒಬ್ಬ ವ್ಯಕ್ತಿಲಿದ್ದ ಗ್ರಾಮ ಆಗತ್ತೆ. ಆ ವ್ಯಕ್ತಿಗೆ 5 ಜನ ಮಕ್ಕಳು, 2 ಹೆಣ್ಣುಡ್ರು 3 ಗಂಡುಡ್ರು. ಈ ವ್ಯಕ್ತಿ ಸರಿಗೆ ಜೀವಿಸಿಲ್ಲ, ತಾಯಿನೂ ಹಂಗೆ ಅದಾಳ. ಈ ಮಕ್ಕಳು ಏನಾಗ್ಯಾರ, ಹೆಣ್ಣುಡ್ರು ಕೂಡ ದಾರಿ ತಪ್ಪಿ ಅವ್ರು ಕೂಡ ಇಷ್ಟಾನುಸಾರವಾಗಿ ತಮಗೆ ಆಸೆ ಬಂದಂಗ ಅವರು ಅವ್ರು ಹಂಗೆ ಜೀವಿಸರು. ಅವ್ರಿಗೆ ಮಕ್ಕಳಾಗ್ಯಾರ. ಹಂಗೆ ಇವರು 3 ಮಕ್ಕಳು ಅದಾರಲ್ಲ, ಆ 3 ಮಕ್ಕಳಿಗೆ ಇನ್ನ 2 ಮಕ್ಕಳು ಏನಾಗ್ಯಾರ, ಅವ್ರು ಕೂಡ ಹಂಗೆ ಪಾಪದಲ್ಲಿ ಹಂಗೆ ಜೀವಿಸ್ತಾರೆ. ಅವ್ರಿಗೆ ಮಕ್ಕಳು, ಅವ್ರಿಗೆ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು. ಹಂಗೆ ಇವ್ರಲ್ಲಿದ್ದ ಏನಾಗತ್ತೆ ಗೊತ್ತಾ, ಈ 4 ವ್ಯಕ್ತಿಗಳಿದ್ದ 2 ಮಕ್ಕಳು, 2 ಹೆಣ್ಣುಡ್ರು, 2 ಗಂಡುಡ್ರಲ್ಲಿದ್ದ ಅವ್ರಿಗೆ ಮಾತ್ರ ಸಂತಾನದ ಏನಾಗತ್ತೆ ಗೊತ್ತಾ, ಒಂದು ಗ್ರಾಮನೇ ಆಗ್ಬಿಡತ್ತೆ, ಒಂದು ದೊಡ್ಡ ಗ್ರಾಮ ಆಗ್ಬಿಡತ್ತೆ. ಆ ಗ್ರಾಮದಲ್ಲಿ ಏನಾಗತ್ತೆ ಅಂದ್ರೆ ಈ ಮಕ್ಕಳು ಮರಿ ಮಕ್ಕಳು ಬಂದಾರಲ್ಲ, ಇವ್ರಲ್ಲಿಂದ ಬಂದಾರಲ್ಲ, ಅವರೆಲ್ಲ ಕೆಟ್ಟದಾಗ ಅದಾರ. ಒಂದು ಕೆಟ್ಟ ಗ್ರಾಮನೇ ಸೃಷ್ಟಿ ಮಾಡ್ಬಿಟ್ಟಾರ ಅವ್ರು. ಎದಕ್ಕ? ಒಬ್ಬ ವ್ಯಕ್ತಿ ಕೆಟ್ಟದಾಗಿ ಜೀವಿಸಿರೋದಕ್ಕ, ಒಬ್ಬ ವ್ಯಕ್ತಿ ಕೆಟ್ಟದಾಗಿ ನಡೆದಿರೋದಕ್ಕ, ಅವ್ರ ಮಕ್ಕಳು ಕೆಟ್ಟದಾಗಿ ನಡೆದ, ಅದರಿಂದ ಅವ್ರ ಮೊಮ್ಮಕ್ಕಳು ಅವರು ಎಲ್ಲ ಕೆಟ್ಟದಾಗಿ ನಡೆದು ಒಂದು ಗ್ರಾಮನೇ ಕೆಟ್ಟದಾಗಿ ಆಗ್ಬಿಟ್ಟದೆ. ಅಂದ್ರೆ ಒಬ್ಬ ವ್ಯಕ್ತಿ ಕೆಟ್ಟದಾಗಿ ನಡೆದಾನಂದ್ರೆ ಒಂದು ಗ್ರಾಮ, ಒಂದು ಸಮಾಜ ಕೂಡ ಕೆಟ್ಟದಾಗೋ ಪ್ರಭಾವಿತ ಐತೆ. ಆದ್ರೆ ಈ 5ನೇ ವ್ಯಕ್ತಿ ಹುಡುಗ ಅದನಲ್ಲ, 5ನೇ ಅವ್ರು ಮಾತ್ರ ಒಳ್ಳೆತನವಾಗಿ, ದೇವ್ರಿಗೆ ಇಷ್ಟಾನುಸಾರವಾಗಿ, ದೇವರಿಗೆ ಸಾಕ್ಷಿಯಾಗಿ, ದೇವ್ರ ಚಿತ್ತಾನುಸಾರವಾಗಿ ಅವ್ನು ಜೀವಿಸ್ತಾರೆ. ಆ ಮಕ್ಕಳು ಅವನ ನೋಡಿ ಆ ಮಕ್ಕಳು ಕೂಡ ಅದೇ ರೀತಿ ಜೀವಿಸ್ತಾರ, ಒಳ್ಳೆದಾಗೆ ಜೀವಿಸ್ತಾರ, ಒಳ್ಳೆದಾಗೆ ನಡ್ಕಂತ. ಇದ್ರಾಗಿದ್ದ ಏನಾಗಾರ ಒಳ್ಳೆ ಡಾಕ್ಟರ್ಸ್ ಆಗ್ಯಾರ, ಇಂಜಿನಿಯರ್ಸ್ ಆಗ್ಯಾರ, ಅದೇ ರೀತಿಯಲ್ಲಿ ದೈವ ಸೇವಕರು ಆಗ್ಯಾರ, ದೇವ್ರ ಚಿತ್ತ ನೆರವೇರಿಸುವಂತ ಮಕ್ಕಳಾಗ್ಯಾರ. ಈ ಸಮಾಜ ಏನಾಗೈತೆ ಅಂದ್ರೆ ಒಳ್ಳೆ ಸಮಾಜ ಆಗೈತೆ. ಈ ವ್ಯಕ್ತಿಯಿಂದ ಬಂದಿರೋ ಸಮಾಜ ಏನಾಗೈತೆ, ಒಳ್ಳೆ ರೀತಿಯಲ್ಲಿ ಪ್ರಭಾವಿತ, ಅನೇಕರಿಗೆ ಆಶೀರ್ವಾದಕರವಾಗಿ, ಅನೇಕರಿಗೆ ಮಾದರಿಕರವಾಗಿ, ದೇವರಿಗೆ ಸಾಕ್ಷಿಯಾಗಿ, ತನ್ನ ನಾಮದ ಮಹಿಮಕರವಾಗಿ ಈ ಸಂತಾನ ಏನೋ ಒಳ್ಳೆ ಸಂತಾನ ಆಗೈತೆ. ಇವ್ರು ಕೆಟ್ಟದಾಗಿ ಜೀವಿಸಿರೋ ಸಂತಾನ ಏನಾಗೈತೆ, ಪಾಪ ವಿಸ್ತರಿಸ್ಬಿಟ್ಟದೆ. ಇವ್ರಿಂದ ಒಂದು ಸಮಾಜನೇ ಕೆಟ್ಟೋಗ್ಬಿಟ್ಟದೆ.
ಇವಾಗ ನಾವು ಅಂತಿರ್ತೀವಿ, ಈ ಯಾರಾದ್ರೂ ತಿರುಗ್ತಾರ ಕೆಟ್ಟವ್ರು ಬಿಡಪ್ಪ, ಅವ್ರ ಜೊತೆಗೆ ಹೋಗಿ ನಾವು ಕೆಟ್ಟ ಹೋಗ್ತೀವಿ, ಅವ್ರ ಜೊತೆಗೆ ನಾವು ಹೋಗ್ಬಾರ್ದು. ಎದಕ್ಕಂದ್ರೆ ಆ ಸಮಾಜ ಏನಾಗುತ್ತೆ, ಕೆಟ್ಟೋಗೋ ಕಾರಣ ಏನು? ಒಬ್ಬ ವ್ಯಕ್ತಿ ಜೀವಿಸಿರೋ ಜೀವಿತ 5-6 ತರಗಳಿಗೆ ಪ್ರಭಾವಿತ ಆಗ್ತದೆ. 5-6 ತರಗಳಿಗೆ ಅದು ಪ್ರಭಾವಿತ ಆಗ್ತದೆ. ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ. ನಾವು ಒಳ್ಳೇದಾಗಿ ಜೀವಿಸಿವಂದ್ರೆ ಒಳ್ಳೇದಿರ್ತದೆ. ನಾವು ಒಂದು ರಾಂಗ್ ಸ್ಟೆಪ್ ಹಾಕಿವನ್ಕೋ, ನಾವು ತಪ್ಪು ಮಾರ್ಗದಲ್ಲಿ ನಡೆದಿವನ್ಕೋ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಆ ಮೊಮ್ಮಕ್ಕಳು, ಒಂದು ಸಮಾಜನೇ ನಮ್ಮಿಂದ ಬರ್ತದೆ. ಆ ಸಮಾಜ ಏನಾಗ್ತದಪ್ಪ ಅಂತಿದ್ರೆ ಕೆಟ್ಟ ಸಮಾಜ ಆಗ್ತದೆ. ನಾವ್ ಯಾವತ್ತು ಅನ್ಕೋಬಾರ್ದು. ಒಬ್ಬರು ಅಂತಿರ್ತಾರೆ, ನನ್ನ ಜೀವಿತ ನನ್ನ ಇಷ್ಟ, ನಾನು ಹಿಂಗನ ಜೀವಿಸ್ತೀನಿ, ನಿಮಗೇನು, ನಾನು ಹೆಂಗ್ ಜೀವಿಸ್ ನಿಮಗೇನು, ನೀನ್ ಹೆಂಗ್ ಜೀವಿಸಿ ನಿನಗೇನು ಅನ್ನಕ್ಕೆ ನೀನ್ ಒಬ್ಬನೇ ಅಲ್ಲಲ್ಲ, ನಿನ್ನಿಂದ ಒಂದು ಸಮಾಜ ಬರ್ತದಲ್ಲ. ನೀನ್ ಕೆಟ್ಟೋಗೋದಿಲ್ಲ, ನಿನ್ನಿಂದ ಸಮಾಜ ಕೆಟ್ಟೋಗೋದಲ್ಲ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಒಂದು ಸಮಾಜ ನಿನ್ನಿಂದ ಬರ್ತದಲ್ಲ. ಅವ್ರು ಕೆಟ್ಟೋಗ್ತಾರಲ್ಲಪ್ಪ ನಿನ್ನಿಂದ. ನಾವೇನ್ ಅನ್ಕೊಂತೀವಿ, ನಾವೊಬ್ಬರೇ ಅನ್ಕೊಂತೀವಿ, ನಾನು ಹೆಂಗ್ ಸಿಕ್ಕಿದ್ರೆ ಹೆಂಗ್ ಜೀವಿಸಿದ್ರೆ, ಯಾರು ನನ್ನ ಕೇಳೋರದಾರ, ಯಾರು ನನ್ನ ಮಾತಾಡೋರದಾರ ಅಂತೇಳಿ ಜೀವಿಸ್ತಿರ್ತಾರ. ಎದಾರ ಇಲ್ಲ ಅಂತಾರ, ಎದಾರ. ನಾವು ಎಷ್ಟೋ ನೋಡೋದು ಅದು. ಹೌದಿಲ್ಲ, ನನ್ನ ಇಷ್ಟಾನುಸಾರ ನಾನು ಜೀವಿಸಿ, ನೀವು ನಿಮ್ಮ ಮಾತು ನಾನಿದ್ದು ಕೇಳಬೇಕು. ಅದರಿಂದ ಏನಾಗ್ತದಂದ್ರೆ ಒಂದು ಕೆಟ್ಟ ಸಮಾಜ ಅನ್ನೋದು ಬರ್ತದೆ. 5-6 ತರಗಳವರೆಗೆ ಬರ್ತದೆ. ಅದು ಮಾಮೂಲಾಗಿರೋದಿಲ್ಲ. ಅದ್ರ ಪ್ರಭಾವ ಹೆಂಗ್ ಬೀಳ್ತದಂದ್ರೆ ಮಕ್ಕಳಿಗೆ ತಮ್ಮ ಮಕ್ಕಳ ಲೈಫ್ಗಳು ಸ್ಪಾಯ್ಲ್ ಆಗೋಂಥ ಪ್ರಭಾವಿತ ನಮ್ಮಳಿಂದ ಬೀಳ್ತಾವ. ಅದೇ ನಾವು ಭಕ್ತಿನಾಗ ಜೀವಿಸಿವಿ ಅನ್ಕೋ, ನಾವು ಯಥಾರ್ಥವಾಗಿ ಜೀವಿಸಿವಿ ಅನ್ಕೋ, ದೇವ್ರಿಗೆ ಇಷ್ಟಾನುಸಾರ ಜೀವಿಸಿವಿ ಅನ್ಕೋ, ಆ ಭಕ್ತಿ ಯಾರಲ್ಲಿ ಬರ್ತಾವ? ಮಕ್ಕಳಲ್ಲಿ ಬರ್ತಾವ. ನಾವು ಜೀವಿಸಿರೋಂಥ ಒಳ್ಳೆತನ ಯಾರಿಗೆ ಬರ್ತದೆ? ಮಕ್ಕಳಿಗೆ ಬರ್ತಾವ. ಅರೇ ನಾವಪ್ಪ ಒಳ್ಳೆದಾಗಿ ಜೀವಿಸೋಣ, ಒಂದು ಮರದಷ್ಟು ನಾವಪ್ಪ 4 ಜನದಲ್ಲಿ ತಲೆ ಎತ್ಕೊಂಡು ತಿರುಗೋ ನಾವಪ್ಪ, ನಾನು ಹೆಂಗೆ ಜೀವಿಸ್ಕೊಳ್ಬೇಕು, ನಾನು ಹೆಂಗೆ ಇರ್ಬೇಕು. ಆ ಪ್ರಭಾವಿತ ಎಲ್ಲಿಗೆ ಬರ್ತದೆ? ಯಾರ ಮೇಲೆ ಬೀಳ್ತದೆ? ಮಕ್ಕಳಾಗ ಬೀಳ್ತದೆ. ಆ ಸಮಾಜ ಏನಾಗ್ತದೆ? ಒಬ್ಬ ವ್ಯಕ್ತಿ ನೀತಿಯಾಗಿ ಜೀವಿಸ್ತಾನ, ಆ ನೀತಿನಿಂದ ಸಮಾಜ ಏನಾಗ್ತದೆ? ನೀತಿಯಾಗಿ ಜೀವಿಸ್ತದೆ. ಎಲ್ಲ ಒಂದು ಸಮಾಜನೇ ಒಂದು ಆಶೀರ್ವಾದಕರವಾಗಿ ಆಗ್ತದೆ. ಅದೇ ನಾವು ಕೆಟ್ಟದಾಗಿ ನಡ್ಕೊಂಡಿವಿ ಅನ್ಕೋ, ಒಂದು ಸಮಾಜನೇ ನಮ್ಮಿಂದ ಕೆಟ್ಟದ್ದು ಬರ್ತದೆ. ಅದರಿಂದ ಸಮಾಜ ಕೆಟ್ಟದಾಗ್ತದೆ, ಪ್ರಾಂತ ಕೆಟ್ಟದಾಗ್ತದೆ, ನಮ್ಮ ಅಕ್ಕಪಕ್ಕ ಇರೋರು ಕೆಟ್ಟದಾಗ್ತದೆ. ಯಾರಿಂದ? ನಾವು ಜೀವಿಸೋ ಜೀವಿತವಿದ್ದ. ಆ ರೀತಿಯಾಗಿ ನಾವು ಇರಬಾರ್ದು.